ಟಾಪ್ 10 ಕನ್ನಡದ ಯೂಟ್ಯೂಬರ್ಗಳ ಬಗ್ಗೆ ಮಾಹಿತಿ ನಿಮಗಾಗಿ. ಕನ್ನಡದಲ್ಲಿರುವಂತಹ ಯೂಟ್ಯೂಬ್ ಚಾನೆಲ್ಗಳು ಎಲ್ಲವೂ ಸುಂದರ ಹಾಗೂ ಮಾಹಿತಿಪೂರ್ವಕವಾಗಿರುತ್ತದೆ. ಆದರೆ ಟಾಪ್ 10 ಎಂದ ತಕ್ಷಣ ನೆನಪಿಗೆ ಬರೋದು ಇವರೇ ನೋಡಿ. 10ನೇ ಸ್ಥಾನದಲ್ಲಿ ಪರಮೇಶ್ವರ್ ಅವರ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ 1.24 ಮಿಲಿಯನ್ ಸಬ್ಸ್ಕ್ರೈಬರ್ಗಳನ್ನು ಹೊಂದಿದ್ದು, ಸಿನಿಮಾ, ನಾಟಕ ಹಾಗೂ ಅದರಾಚಿನ ಎಲ್ಲರ ಬದುಕಿನ ಕುರಿತು ಸಂದರ್ಶನ ಮಾಡುತ್ತಾ ವಿಭಿನ್ನವಾಗಿ ಜನರ ಮನಸ್ಸಿನಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ. 9ನೇ ಸ್ಥಾನದಲ್ಲಿ ಗೀತ ಸಂಸಾರ ಸಂತೆ. ಇವರು ಯೂಟ್ಯೂಬ್ನಲ್ಲಿ 1.47 ಮಿಲಿಯನ್ ಸಬ್ಸ್ಕ್ರೈಬರ್ಗಳನ್ನು ಹೊಂದಿದ್ದಾರೆ. ಜೀವನ ಶೈಲಿ ಹಾಗೂ ಅಡುಗೆ, ಆರೋಗ್ಯ ಕುರಿತು ಸಲಹೆಗಳನ್ನು ನೀಡುತ್ತಾ ಬಂದಿದ್ದಾರೆ. 8ನೇ ಸ್ಥಾನದಲ್ಲಿ ಬಸವನ ಬಾಗೇವಾಡಿಯ ಮತ್ತೋರ್ವ ಕಾಮಿಡಿ ಕಲಾವಿದ ಶಿವಪುತ್ರ ಎಸಾರಾಧ. ಇವರು ಯೂಟ್ಯೂಬ್ನಲ್ಲಿ 1.52 ಮಿಲಿಯನ್ ಸಬ್ಸ್ಕ್ರೈಬರ್ಗಳನ್ನು ಹೊಂದಿದ್ದಾರೆ. 7ನೇ ಸ್ಥಾನದಲ್ಲಿ ಜಮಖಂಡಿ ಮೂಲದ ಹಾಸ್ಯ ಕಲಾವಿದ ಮಲ್ಲು ಜಮಖಂಡಿ. ಇವರು ಯೂಟ್ಯೂಬ್ನಲ್ಲಿ ಕಾಮಿಡಿ ವಿಡಿಯೋಗಳ ಮೂಲಕವೇ ಫೇಮಸ್. ಇದುವರೆಗೂ 1.62 ಮಿಲಿಯನ್ ಸಬ್ಸ್ಕ್ರೈಬರ್ಗಳನ್ನು ಹೊಂದಿದ್ದಾರೆ. ಇನ್ನು 6ನೇ ಸ್ಥಾನದಲ್ಲಿ 22ರ ಉತ್ಸಾಹಿ ಯುವಕ, ನಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬರ್ ಗಗನ್ ಶ್ರೀನಿವಾಸ್ ಡಾಕ್ಟರ್ ಬ್ರೋ ಅವರು ಕಾಣಿಸಿಕೊಳ್ಳುತ್ತಾರೆ. ಇವರು 1.72 ಮಿಲಿಯನ್ ಸಬ್ಸ್ಕ್ರೈಬರ್ಗಳನ್ನು ಹೊಂದಿದ್ದಾರೆ. 5ನೇ ಸ್ಥಾನದಲ್ಲಿ ಹಲವು ಮಾಧ್ಯಮ ಸಂಸ್ಥೆಗಳಲ್ಲಿ ನಿರೂಪಕರಾಗಿ ಕೆಲಸ ಮಾಡಿದ ಅನುಭವದ ಮೇಲೆ ಅಮರ್ ಪ್ರಸಾದ್ ಮಸ್ತ್ಮಗ ಯೂಟ್ಯೂಬ್ ಚಾನಲನ್ನು ಆರಂಭಿಸಿ ಯಶಸ್ವಿಯಾಗಿದ್ದಾರೆ. ಇಲ್ಲಿವರೆಗೂ 1.75 ಮಿಲಿಯನ್ ಸಬ್ಸ್ಕ್ರೈಬರ್ಗಳನ್ನು ಅವರು ಹೊಂದಿದ್ದಾರೆ. 4ನೇ ಸ್ಥಾನದಲ್ಲಿ KK ಟಿವಿ. ಈ ಒಂದು ಚಾನಲ್ 1.87 ಮಿಲಿಯನ್ ಸಬ್ಸ್ಕ್ರೈಬರ್ಗಳನ್ನು ಹೊಂದಿದ್ದು, ತಂತ್ರಜ್ಞಾನದ ನವೀಕರಣಗಳ ಬಗ್ಗೆ ಟ್ರಿಕ್ಸ್ ನೀಡುತ್ತಾ ಬಂದಿದ್ದಾರೆ. 3ನೇ ಸ್ಥಾನದಲ್ಲಿ ಕನ್ನಡದ ಮಾಯಾಲೋಕ. ಈ ಒಂದು ಯೂಟ್ಯೂಬ್ ಚಾನಲ್ 2.32 ಮಿಲಿಯನ್ ಸಬ್ಸ್ಕ್ರೈಬರ್ಗಳನ್ನು ಹೊಂದಿದ್ದಾರೆ. ಈ ಒಂದು ಚಾನಲ್ನಲ್ಲಿ ಬಗೆ ಬಗೆಯ ಲಾಗ್ಗಳೇ ಈ ಚಾನಲ್ನ ಹೈಲೈಟ್ ಆಗಿದೆ. 2ನೇ ಸ್ಥಾನದಲ್ಲಿ ಬಗೆ ಬಗೆ ಖಾದ್ಯಗಳನ್ನು ಪರಿಚಯಿಸುವ ರೇಖಾರವರ ರೇಖಾ ಅಡುಗೆ ಯೂಟ್ಯೂಬ್ ಚಾನಲ್ 2.33 ಮಿಲಿಯನ್ ಸಬ್ಸ್ಕ್ರೈಬರ್ಗಳನ್ನು ಈ ಒಂದು ಚಾನಲ್ ಹೊಂದಿದೆ. ಹಾಗೆ ಮೊದಲ ಸ್ಥಾನದಲ್ಲಿ ಮೀಡಿಯಾ ಮಾಸ್ಟರ್. ಈ ಚಾನಲ್ನ ಸಬ್ಸ್ಕ್ರೈಬರ್ಸ್ ಎಷ್ಟಪ್ಪ ಅಂದರೆ 2.4 ಮಿಲಿಯನ್ ಸಬ್ಸ್ಕ್ರೈಬರ್. ಸ್ನೇಹಿತರೆ, ಈ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.